ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಮೊದಲ ಡೈವರ್ಸ್ ಕೇಸ್. ಅಣ್ಣ ಅವರ ಕುಟುಂಬ ಯಾವ ರೀತಿ ಈ ಒಂದು ವಿಚಾರಕ್ಕೆ ಸ್ಪಂದಿಸುತ್ತೆ, ಪುನೀತ್ ರಾಜ್ಕುಮಾರ್ ಅವರು ಆಕ್ಚುಲಿ ಈ ಒಂದು ಮದುವೆಯನ್ನ ಮುಂದೆ ನಿಂತು ಮಾಡಿಸಿದ್ರು ಅನ್ನುವಂತಹ ಕೆಲವೊಂದಷ್ಟು ಮಾಹಿತಿಗಳು ಕೂಡ ನಮಗೆ ಸಿಕ್ಕಿವೆ. ಯುವ ಅವರು ಶ್ರೀದೇವಿ ಅವರಿಗೆ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಾರೆ. ಶ್ರೀದೇವಿ ಅವರಿಂದ ಅಗೌರವ ಮತ್ತು ಮಾನಸಿಕ ಕಿರುಕುಳಕ್ಕೆ ಒಳಗಾಗುತ್ತಿದ್ದೆ ಅಂತ ಯುವ ರಾಜ್ಕುಮಾರ್ ಅವರು ಮೆನ್ಷನ್ ಮಾಡಿದ್ದಾರೆ. ಯುವ ಸಿನಿಮಾ ಮುಹೂರ್ತದಲ್ಲೂ ಕೂಡ ಶ್ರೀದೇವಿ ಅವರು ಕಾಣಿಸ್ಕೊಂಡಿದ್ರು. ಕಾರಣಗಳು ಬಹಳಷ್ಟು ಇರಬಹುದು ಸ್ನೇಹಿತರೆ, ಆದ್ರೆ ದೊಡ್ಡ ಮನೆ ಕುಟುಂಬ ಅಂದ ತಕ್ಷಣ ಒಂದು ರೀತಿ ನನಗೆ ಶ್ರೀದೇವಿ ಅವರಿಂದ ವಿಚ್ಛೇದನ ಬೇಕು. ಈ ಒಂದು ಅರ್ಜಿಗೆ ಶ್ರೀದೇವಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ, ಎಷ್ಟು ಒಂದು ಆಲಿಮೋನಿ ಪಡ್ಕೊಳ್ಬಹುದು, ಯುವರಾಜ್ ಕುಮಾರ್ಗೆ ಸಂಬಂಧಪಟ್ಟಂತಹ ಆಸ್ತಿಯಲ್ಲಿ ಎಷ್ಟು ಅವರಿಗೆ ಹೋಗುತ್ತೆ. ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿಯ ಈ ಒಂದು ವಿಶೇಷ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಕನ್ನಡ ಚಿತ್ರರಂಗದ ದೊಡ್ಡಮನೆ ಎಂದೇ ಖ್ಯಾತಿ ಪಡೆದುಕೊಂಡಿರುವಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಒಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಸ್ಯಾಂಡಲ್ವುಡ್ ನಟ ಡಾಕ್ಟರ್ ರಾಜ್ಕುಮಾರ್ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಪುತ್ರ ಯುವ ರಾಜ್ಕುಮಾರ್ ಅವರು ಫ್ಯಾಮಿಲಿ ಕೋರ್ಟ್ ನಲ್ಲಿ ತಮ್ಮ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಂದ ವಿಚ್ಛೇದನವನ್ನ ಕೋರಿ ಅರ್ಜಿ ಸಲ್ಲಿಸಿರುವಂತಹ ಶಾಕಿಂಗ್ ಸುದ್ದಿ ಬೆಳಕಿಗೆ ಬರ್ತಾ ಇದೆ. ಈ ಮೂಲಕ ಸ್ಯಾಂಡಲ್ವುಡ್ ದೊಡ್ಡಮನೆ ಎಂದೇ ಖ್ಯಾತಿಯಾಗಿರುವಂತಹ ವರನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಮೊದಲ ಡೈವರ್ಸ್ ಕೇಸ್ ಬೆಳಕಿಗೆ ಬಂದ ಹಾಗಿದೆ. ಕಳೆದ ಜೂನ್ 6ನೇ ತಾರೀಕು ಯುವರಾಜ್ ಕುಮಾರ್ ಅವರು ಫ್ಯಾಮಿಲಿ ಕೋರ್ಟ್ ನಲ್ಲಿ ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಎಂಸಿ ಲಕ್ಸ್ ಸೆಕ್ಷನ್ 13(1) IA ಅಡಿಯಲ್ಲಿ ಯುವರಾಜ್ ಕುಮಾರ್ ಅವರು ವಿಚ್ಛೇದನಕ್ಕಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಯುವರಾಜ್ ಕುಮಾರ್ ಅರ್ಜಿಯ ಹಿನ್ನೆಲೆಯಲ್ಲಿ ಯುವ ಪತ್ನಿ ಶ್ರೀದೇವಿ ಭೈರಪ್ಪ ಅವರಿಗೆ ಕೋರ್ಟ್ ನಿಂದ ನೋಟಿಸ್ ಜಾರಿಯಾಗಿದೆ. ಸೊ ಹಾಗಾಗಿ ಈ ಒಂದು ವಿಚ್ಛೇದನದ ಕೇಸ್ನಲ್ಲಿ ಫ್ಯಾಮಿಲಿ ಕೋರ್ಟ್ ಮುಂದಿನ ಜುಲೈ ತಿಂಗಳ 4ನೇ ತಾರೀಕಿಗೆ ವಿಚಾರಣೆಯನ್ನ ನಿಗದಿ ಮಾಡಿದೆ. ಸ್ನೇಹಿತರೆ, ಯುವ ಮತ್ತು ಶ್ರೀದೇವಿ ಭೈರಪ್ಪ ಅವರು ಮೊದಲು ಸ್ನೇಹಿತರಾಗಿದ್ರು. ಸ್ನೇಹ ಪ್ರೀತಿಗೆ ತಿರುಗಿತ್ತು. ಆಲ್ಮೋಸ್ಟ್ 7 ವರ್ಷಗಳ ಕಾಲ ಇವರಿಬ್ರು ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿ 2019 ಮೇ 26ನೇ ತಾರೀಕು ಅದ್ಧೂರಿಯಾಗಿ ಮದುವೆ ಮಾಡ್ಕೊಂಡಿದ್ರು. ಡಾಕ್ಟರ್ ಆಗೋ ಕನಸಿದೆಯಾ? ನೀಟಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡ್ರೀಮ್ಸ್. ಈಗ ವೈಯಕ್ತಿಕ ಕಾರಣಗಳಿಂದ ಅವರ 5 ವರ್ಷಗಳ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ. ಈ ಸಂಬಂಧ ಯುವ ಅವರು ಶ್ರೀದೇವಿ ಅವರಿಗೆ ಡಿವೋರ್ಸ್ ನೋಟಿಸ್ ಕೊಟ್ಟಿದ್ದಾರೆ. ಇದರ ಹಿಂದಿನ ಕಾರಣ ಏನು ಅನ್ನೋದು ಇನ್ನೂ ತುಂಬಾ ಡೀಟೇಲ್ ಆಗಿ ಗೊತ್ತಾಗಿಲ್ಲ. ಸದ್ಯಕ್ಕೆ ಶ್ರೀದೇವಿ ಅವರು ವಿದೇಶದಲ್ಲಿದ್ದಾರೆ ಅಂತ ಗೊತ್ತಾಗಿದೆ. ಈ ಒಂದು ಅರ್ಜಿಯಲ್ಲಿ ಶ್ರೀದೇವಿ ಅವರಿಂದ ಅಗೌರವ ಮತ್ತು ಮಾನಸಿಕ ಕಿರುಕುಳಕ್ಕೆ ಒಳಗಾಗುತ್ತಿದ್ದೆ ಅಂತ ಯುವರಾಜ್ ಕುಮಾರ್ ಅವರು ಮೆನ್ಷನ್ ಮಾಡಿದ್ದಾರೆ. ಇದು ಬಹಳ ಶಾಕಿಂಗ್ ಅಂತಾನೆ ಹೇಳ್ಬೋದು. ವಿಚ್ಛೇದನ ಕೋರಿರೋದಕ್ಕೆ ಇನ್ನೂ ಹೆಚ್ಚು ಕಾರಣ ಏನು ಅನ್ನೋದು ಸದ್ಯದಲ್ಲೇ ಗೊತ್ತಾಗ್ಬೇಕಷ್ಟೇ. ಆದ್ರೆ ಯುವ ಅವರು ಈ ರೀತಿ ಮೆನ್ಷನ್ ಮಾಡಿರುವಂತದ್ದು ಕಾರಣಗಳನ್ನ ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೋದು, ಆಶ್ಚರ್ಯಕರ ಅಂತಾನೆ ಹೇಳ್ಬೋದು. ಇನ್ನು ಸ್ನೇಹಿತರೆ, ಶ್ರೀದೇವಿ ಭೈರಪ್ಪ ಅವರ ಹಿನ್ನೆಲೆ ಬಗ್ಗೆ ನೋಡೋದಾದ್ರೆ ಇವರು ಮೂಲತಃ ಮೈಸೂರಿನವರು. ಶ್ರೀದೇವಿ ಅವರ ಕುಟುಂಬಕ್ಕೂ ಅಣ್ಣ ಅವರ ಕುಟುಂಬಕ್ಕೂ ಒಳ್ಳೆ ಒಡನಾಟ ಇತ್ತು. ಮೈಸೂರಿನಲ್ಲೇ ಹುಟ್ಟಿ ಬೆಳೆದಂತಹ ಶ್ರೀದೇವಿ ಅವರು ಉನ್ನತ ಶಿಕ್ಷಣವನ್ನ ಮುಗಿಸಿ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ನಡೆಸ್ತಾ ಇರುವಂತಹ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು. ಇದಷ್ಟೇ ಅಲ್ಲದೆ ಶ್ರೀದೇವಿ ಅವರು ವಿನಯ್ ರಾಜ್ಕುಮಾರ್ ಅಭಿನಯದ ರನ್ ಆಂಟನಿ ಸಿನಿಮಾದ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿದ್ರು. ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಧನರಾದಾಗ ಮುಂದೆ ನಿಂತು ಬಹಳಷ್ಟು ಕೆಲಸಗಳನ್ನ ಅವರು ನೋಡ್ಕೊಂಡಿದ್ರು. ಇನ್ಫ್ಯಾಕ್ಟ್ ಯುವ ಸಿನಿಮಾ ಮುಹೂರ್ತದಲ್ಲೂ ಕೂಡ ಶ್ರೀದೇವಿ ಅವರು ಕಾಣಿಸ್ಕೊಂಡಿದ್ರು. ಆದ್ರೆ ಯುವ ಪ್ರೀ ರಿಲೀಸ್ ಇವೆಂಟ್ ನಲ್ಲಾಗ್ಲಿ ಅಥವಾ ಸಿನಿಮಾ ರಿಲೀಸ್ ಆದ್ಮೇಲಾಗ್ಲಿ ಅವರು ಎಲ್ಲೂ ಕೂಡ ಯುವ ಅವರ ಜೊತೆಗೆ ಕಾಣಿಸ್ಕೊಂಡಿರ್ಲಿಲ್ಲ, ದೊಡ್ಡಮನೆ ಕುಟುಂಬದ ಜೊತೆಗೆ ಕಾಣಿಸ್ಕೊಂಡಿರ್ಲಿಲ್ಲ. ಒಟ್ನಲ್ಲಿ ದಾಂಪತ್ಯ ಕಲಹ ವಿಚಾರ, ವಿಚ್ಛೇದನ ವಿಚಾರವಾಗಿ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಮುನ್ನೆಲೆಗೆ ಬಂದಂತಹ ಮೊದಲ ನಟ ಅಂತಂದ್ರೆ ಅದು ಯುವ ರಾಜ್ಕುಮಾರ್ ಅಂತ ಹೇಳ್ಬೋದು. ಈವರೆಗೂ ಕೂಡ ಅವರ ಕುಟುಂಬದಲ್ಲಿ ಈ ವಿಚಾರವಾಗಿ ಯಾರೊಬ್ಬರು ಕೂಡ ಮುನ್ನೆಲೆಗೆ ಬಂದಿರಲಿಲ್ಲ. ಈ ರೀತಿಯಾದ ಒಂದು ವಿಷಾದಕರ ಘಟನೆ ಅವರ ಕುಟುಂಬದಲ್ಲಿ ನಡೆದಿದೆ. ಕಾರಣಗಳು ಬಹಳಷ್ಟು ಇರಬಹುದು ಸ್ನೇಹಿತರೆ, ಆದ್ರೆ ದೊಡ್ಡಮನೆ ಕುಟುಂಬ ಅಂದ ತಕ್ಷಣ ಒಂದು ರೀತಿ ಆದರ್ಶಪ್ರಾಯ ಒಂದು ಕುಟುಂಬ ಅನ್ನುವಂತಹ ಮನಸ್ಥಿತಿ ಕರ್ನಾಟಕದ ಜನರಲ್ಲಿ ಮನೆ ಮಾಡಿದೆ. ಬಟ್ ಏನು ಮಾಡ್ಲಿಕ್ಕಾಗಲ್ಲ, ಟೈಮ್ಸ್ ಆರ್ ಚೇಂಜಿಂಗ್. ಇವತ್ತಿನ
ರಿಲೇಶನ್ಶಿಪ್ಗಳು ಅಥವಾ ಮಾಡರ್ನ್ ರಿಲೇಶನ್ಶಿಪ್ಸ್ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಬಹಳಷ್ಟು ಮಾರ್ಪಾಡುಗಳಾಗ್ತಾ ಇವೆ. ಬಟ್ ಎಲ್ಲಕ್ಕಿಂತ ಮುಖ್ಯವಾಗಿ ಯುವ ಅವರು ಅಗೌರವ ಮತ್ತು ಮಾನಸಿಕ ಕಿರುಕುಳಕ್ಕೆ ಒಳಗಾಗ್ತಾ ಇದ್ದೆ ಅಂತ ಹೇಳ್ತಾ ಇರುವಂಥದ್ದು ಆಕ್ಚುಲಿ ಇಡೀ ಪ್ರಕರಣದಲ್ಲಿ ಬಹಳ ಶಾಕಿಂಗ್ ಮತ್ತು ತುಂಬಾನೇ ಆಶ್ಚರ್ಯಕರ ಸಂಗತಿ ಅಂತ ಈ ವಿಚಾರವಾಗಿ ಅನ್ನಿಸ್ತಾ ಇದೆ. ಅಂಡ್ ಹಾಗೇನೆ ಸ್ನೇಹಿತರೆ, ಮೊನ್ನೆ ಅಷ್ಟೇ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಮ್ಯೂಚುವಲ್ ಕನ್ಸೆಂಟ್ ಮೂಲಕ ಡಿವೋರ್ಸ್ ಪಡ್ಕೊಂಡಿದ್ದನ್ನ ನೀವೆಲ್ಲರೂ ಕೇಳಿರ್ತೀರಿ, ನೋಡಿರ್ತೀರಿ. ಬಟ್ ಈ ವಿಚಾರದಲ್ಲಿ ಹಾಗಾಗ್ತಾ ಇಲ್ಲ. ಇದು ಮ್ಯೂಚುವಲ್ ಕನ್ಸೆಂಟ್ ಇಂದ ಡಿವೋರ್ಸ್ ಪಡ್ಕೊಳ್ಳುವಂತಹ ಪ್ರಯತ್ನ ಅಲ್ಲ. ಯುವ ಅವರು ತಮ್ಮ ಕಡೆಯಿಂದ ಒಂದು ವಿಚ್ಛೇದನದ ಕೋರಿಕೆಯನ್ನ ಸಲ್ಲಿಸಿದ್ದಾರೆ. ಅಂದ್ರೆ ನನಗೆ ಶ್ರೀದೇವಿ ಅವರಿಂದ ವಿಚ್ಛೇದನ ಬೇಕು ಅಂತ ಒನ್ ಸೈಡೆಡ್ ಆಗಿ ಸಲ್ಲಿಸಿರುವಂತಹ ಒಂದು ವಿಚ್ಛೇದನದ ಅರ್ಜಿ ಇದು. ಸೊ ಹಾಗಾಗಿ ಇದು ಬಹಳ ಕಾಲ ಮುಂದುವರಿಲೂಬಹುದು. ಬಿಕಾಸ್ ಈ ಒಂದು ಅರ್ಜಿಗೆ ಶ್ರೀದೇವಿ ಅವರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದ್ರ ಮೇಲೆ ಈ ಕೇಸ್ ಎಷ್ಟು ಬೇಗ ಸಮಾಪ್ತಿ ಆಗುತ್ತೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಕೇಸ್ನಲ್ಲಿ ಇಟ್ ವಾಸ್ ವೆರಿ ಈಸಿ. ಬಿಕಾಸ್ ಅವರು 1 ವರ್ಷದಿಂದ ಒಟ್ಟಿಗೆ ಇರಲಿಲ್ಲ. ಜೊತೆಗೆ ಮ್ಯೂಚುವಲ್ ಕನ್ಸೆಂಟ್ ಮೂಲಕ ಕಾನೂನುಬದ್ಧವಾಗಿ ಅವರಿಬ್ರು ಈಸಿಯಾಗಿ ವಿಚ್ಛೇದನವನ್ನ ಪಡ್ಕೊಂಡಿದ್ದಾರೆ. ಅವ್ರ ಕೇಸಲ್ಲಿ ಜಾಸ್ತಿ ಕಾಂಪ್ಲಿಕೇಶನ್ ಇರಲಿಲ್ಲ. ಬಿಕಾಸ್ ಇಬ್ಬರಿಗೂ ಕೂಡ ಮ್ಯೂಚುವಲ್ ಆಗಿ ಡಿವೋರ್ಸ್ ಬೇಕಿತ್ತು. ಹಾಗಾಗಿ ಅದೇನು ಪ್ರೊಸೀಜರ್ಸ್ ಇರುತ್ತಲ್ಲ, ಕಾನೂನುಬದ್ಧವಾದಂತಹ ಪ್ರೊಸೀಜರ್ಗಳು ಈಸಿಯಾಗಿ ಮುಗಿದು ಹೋಗಿದೆ. ಬಟ್ ಆದ್ರೆ ಯುವ ಅವರ ಕೇಸ್ನಲ್ಲಿ ಇದು ಅಷ್ಟು ಬೇಗ ಸಾಲ್ವ್ ಆಗುತ್ತಾ ಅನ್ನುವಂತಹ ಒಂದು ಅನುಮಾನ ಇದೆ. ಸದ್ಯಕ್ಕೆ ಶ್ರೀದೇವಿಯವರು ನಾನು ಆಗ್ಲೇ ಹೇಳಿದಾಗೆ ವಿದೇಶದಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ. ಜುಲೈ 4ನೇ ತಾರೀಕು ಈ ಒಂದು ಫ್ಯಾಮಿಲಿ ಕೋರ್ಟ್ ಹೇಳಿರುವ ಪ್ರಕಾರ ವಿಚಾರಣೆ ಇರುತ್ತೆ. ಅವತ್ತು ಇನ್ನಷ್ಟು ವಿಷಯಗಳು ಬೆಳಕಿಗೆ ಬರಬಹುದು. ಹಾಗೇನೆ ಸದ್ಯಕ್ಕೆ ಯುವ ಅವರ ಕಡೆಯಿಂದ ವಿಚ್ಛೇದನಕ್ಕೆ ಅರ್ಜಿ ಕೋರಿಕೆ ಆಗಿರೋದ್ರಿಂದ ಆಲಿಮೋನಿ ಅನ್ನುವಂತಹ ವಿಷಯ ಕೂಡ ಮುನ್ನೆಲೆಗೆ ಬರುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೆ ಶ್ರೀದೇವಿ ಭೈರಪ್ಪ ಅವ್ರ ಕಡೆಯಿಂದ ಯಾವ ರೀತಿ ಪ್ರತಿಕ್ರಿಯೆ ಬರುತ್ತೆ, ಅವರು ಆಲಿಮೋನಿ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಾರ ಅಥವಾ ಬೇಕು ಅಂತಾನೆ ಆದ್ರೆ ಎಷ್ಟು ಒಂದು ಆಲಿಮೋನಿ ಪಡ್ಕೊಳ್ಬಹುದು, ಅದರಲ್ಲಿ ಯುವರಾಜ್ ಕುಮಾರ್ಗೆ ಸಂಬಂಧಪಟ್ಟಂತಹ ಆಸ್ತಿಯಲ್ಲಿ ಎಷ್ಟು ಅವರಿಗೆ ಹೋಗುತ್ತೆ, ಈ ರೀತಿ ಸಾಕಷ್ಟು ವಿಷಯಗಳು ಮುಂದಿನ ದಿನಗಳಲ್ಲಿ ಬೆಳಕಿಗೆ ಬರುತ್ತೆ. ಆದ್ರೆ ದೊಡ್ಡಮನೆ ಕುಟುಂಬದಿಂದ ಈ ರೀತಿ ಒಂದು ಬೆಳವಣಿಗೆ ಆಗಿರುವಂಥದ್ದು ಸ್ವಲ್ಪ ವಿಷಾದನೀಯ ಅಂತಾನೆ ಹೇಳ್ಬಹುದು. ಇನ್ನು ಮುಂದಿನ ದಿನಗಳಲ್ಲಿ ನಾಳೆ ಅಥವಾ ನಾಡಿದ್ದು ಅಣ್ಣ ಅವರ ಕುಟುಂಬ ಯಾವ ರೀತಿ ಈ ಒಂದು ವಿಚಾರಕ್ಕೆ ಸ್ಪಂದಿಸುತ್ತೆ ಅದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಬಿಕಾಸ್ ಈ ಮದುವೆ ಇವರಿಬ್ಬರ ಸ್ನೇಹದಿಂದ ಒಂದು ಪ್ರೀತಿಗೆ ತಿರುಗಿ ಮನೆಯವ್ರನ್ನೆಲ್ಲ ಒಪ್ಪಿಸಿ ಮದುವೆ ಆಗಿದ್ರು ಕೂಡ ಬಹಳ ಅದ್ಧೂರಿಯಾಗಿ ನಡೆದಿತ್ತು ಇವರಿಬ್ಬರ ಮದುವೆ. ಟಾಲಿವುಡ್ ನಿಂದ ಆಗಿರಬಹುದು ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗಳಿಂದ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು, ದೊಡ್ಡ ದೊಡ್ಡ ಆಕ್ಟರ್ಗಳು ಈ ಒಂದು ವಿವಾಹವನ್ನ ಅಟೆಂಡ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಅವರು ಆಕ್ಚುಲಿ ಈ ಒಂದು ಮದುವೆಯನ್ನ ಮುಂದೆ ನಿಂತು ಮಾಡಿಸಿದ್ರು ಅನ್ನುವಂತಹ ಕೆಲವೊಂದಷ್ಟು ಮಾಹಿತಿಗಳು ಕೂಡ ನಮಗೆ ಸಿಕ್ಕಿವೆ. ಶುರುವಿನಲ್ಲಿ ಆಕ್ಚುಲಿ ರಾಘಣ್ಣ ಅವರಿಗೆ ಒಪ್ಪಿಗೆ ಇರಲಿಲ್ಲ ಈ ಒಂದು ಸಂಬಂಧ. ಬಟ್ ಪುನೀತ್ ರಾಜ್ಕುಮಾರ್ ಅವರೇ ಮುಂದೆ ನಿಂತು ಮಾಡಿಸಿದ್ರು ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೆ. ಬಟ್ ಅಥೆಂಟಿಕ್ ಆಗಿ ಅಣ್ಣ ಅವರ ಮನೆಯಿಂದನೇ ಇದ್ರ ಬಗ್ಗೆ ಒಂದು ಸರಿಯಾದ ಮಾಹಿತಿ ಸಿಕ್ಕರೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡಬಹುದು. ಬಟ್ ಸದ್ಯಕ್ಕೆ ಯುವರಾಜ್ ಕುಮಾರ್ ಅವರು ತಮಗೆ ವಿಚ್ಛೇದನ ಬೇಕು ಅಂತ ಶ್ರೀದೇವಿ ಭೈರಪ್ಪ ಅವರಿಗೆ ಕೋರ್ಟ್ ಮೂಲಕ ಅರ್ಜಿಯನ್ನ ಸಲ್ಲಿಸಿರೋದಂತೂ ಸತ್ಯ. ಈ ಒಂದು ವಿಚಾರದ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಹಾಗೇನೆ ಇತ್ತೀಚಿನ ದಿನಗಳಲ್ಲಿ ವಿಚ್ಛೇದನಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ ಏನಿರಬಹುದು? ಇದೆಲ್ಲದರ ಬಗ್ಗೆ ನಿಮ್ಮ ಕಮೆಂಟ್ ಅನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ ತಿಳಿಸಿ. ಧನ್ಯವಾದ.